ಕಾಂಗ್ರೆಸ್ ರಾಜ್ಯಾಧ್ಯಕ್ಷರು ಡಿ ಕೆ ಶಿವಕುಮಾರ್, ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಅಧ್ಯಕ್ಷರು ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸುಪ್ರೀಂ ಅಂತ. ಬಟ್ ಅವರ ಇವತ್ತಿನ ಮಾತನ್ನ ಕೇಳಿಸ್ಕೊಂಡ್ರೆ ಎಲ್ರಿಗೂ ಆಶ್ಚರ್ಯ ಆಯಿತು. ಕಾರಣ ಎಷ್ಟೇ, ರಾಜ್ಯದಲ್ಲಿ ಆಗ್ತಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಈ ಬೆಳವಣಿಗೆ ತುಂಬ ಬೇಜಾರಾಗಿದೆ. ಈ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ. ಎಲ್ಲರೂ ಅಲ್ಲಿದ್ದವರೆಲ್ಲ ಪತ್ರಕರ್ತರು ನಡೆಸಿ ಗಾಬರಿ. ಎಐಸಿಸಿ ಅಧ್ಯಕ್ಷ ಸುಪ್ರೀಮು, ಹೈಕಮಾಂಡ್ ಅಂತವ್ರೆ ಅಂತ. BJP ಇಷ್ಟು ವರ್ಷ ಟೀಕೆ ಮಾಡೋರು, ಬರೀ ರಬ್ಬರ್ ಸ್ಟ್ಯಾಂಪ್ ಅಧ್ಯಕ್ಷರಲ್ಲ. ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅಂತೆಲ್ಲ ಕಾಂಗ್ರೆಸ್ ಅವರು ಹೇಳೋರು. ಅವಮಾನ ಮಾಡ್ತಿದ್ರು ನಮ್ಮ ಅಧ್ಯಕ್ಷರಿಗೆ, ಎಐಸಿಸಿ ಅಧ್ಯಕ್ಷರಿಗೆ. ಅವರೇ ಸುಪ್ರೀಂ ಅನ್ನೋರು. ಆದರೆ ಅದೇ ಸುಪ್ರೀಂ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ. ಎಐಸಿಸಿ ಅಧ್ಯಕ್ಷ ಆದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರೀತಿ ಮಾತಾಡ್ತಾರೆ ಅಂತ ಯಾರೂ ಅನ್ಕೊಂಡಿರಲಿಲ್ಲ. ಕಾರಣ ಇಷ್ಟೇ, ಹೆಸರಿಗಷ್ಟೇ ಎಐಸಿಸಿ ಅಧ್ಯಕ್ಷರು, ನೀತಿ ನಿರ್ಧಾರಗಳೆಲ್ಲವೂ ಕೂಡ ಇನ್ನೂ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ನಿರ್ಧಾರಗಳು ಅಲ್ಲೇ ಆಗೋದಾದ್ರೆ ಇವ್ರು ಯಾಕೆ ಅಧ್ಯಕ್ಷ ಆಗಬೇಕಾಗಿತ್ತು ಅನ್ನೋ ಚರ್ಚೆಯನ್ನು ಕೂಡ BJP ಟೀಕೆ ಟಿಪ್ಪಣಿ ಮಾಡ್ತಾರೆ. ಅದಿರಲಿ ಸೆಕೆಂಡರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯ ರಾಜಕಾರಣಿ, ಪ್ರಭಾವಿ ರಾಜಕಾರಣಿ, ಲೋಕಸಭೆ ವಿರೋಧ ಪಕ್ಷದ ನಾಯಕರಾಗಿ ನರೇಂದ್ರ ಮೋದಿ ವಿರುದ್ಧ ತೊಡೆತಟ್ಟಿ ಮಾತನಾಡುವಂಥ ಶಕ್ತಿ ಇರ್ತಕ್ಕಂಥ ವ್ಯಕ್ತಿ, ಮಾತಾಡಿದಂಥ ವ್ಯಕ್ತಿ. ಆದರೆ ರಾಜ್ಯ ಕಾಂಗ್ರೆಸ್ನ ಈ ಕಿತ್ತಾಟ, ಈ ಆಂತರಿಕ ಸಂಘರ್ಷ, ಈ ಕುರ್ಚಿ ಕದನ ಅವ್ರನ್ನ ಸಾಕಪ್ಪ ಸಾಕು ಅನ್ಸ್ಬಿಟ್ಟಿದೆ. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ತುಂಬಾ ಬೇಜಾರಾಗಿದೆ ಈ ಬೆಳವಣಿಗೆ ಅನ್ನೋದ್ರ ಮೂಲಕ ಎಲ್ಲವೂ ಸರಿಯಿಲ್ಲ ರಾಜ್ಯ ಕಾಂಗ್ರೆಸ್ ಅಲ್ಲಿ, ನನ್ನ ಕೈಲಿ ಏನೂ ಆಗ್ತಿಲ್ಲ, ಅವರೇ ತೀರ್ಮಾನ ಮಾಡಲಿ ಅಂತಿದೆ. ಆದರೆ ರಾಹುಲ್ ಗಾಂಧಿ ಇದನ್ನು ಕೇಳಿಸ್ಕೊಳ್ಳೋ ಕನಿಷ್ಠ ಮನಸ್ಥಿತಿ ಕೂಡ ಇದ್ದಂಗಿಲ್ಲ. ಕರ್ನಾಟಕ, ತೆಲಂಗಾಣ ಹೊರತುಪಡಿಸಿದ್ರೆ ದೊಡ್ಡ ರಾಜ್ಯಗಳು ಕಾಂಗ್ರೆಸ್ ಬಳಿ ಇಲ್ಲ. 2029ಕ್ಕೆ ನರೇಂದ್ರ ಮೋದಿಯನ್ನ ಮನೆ ಕಳಿಸ್ತೀವಿ, BJPನ ಸೋಲಿಸ್ತೀವಿ ಅನ್ನೋ ಕಾಂಗ್ರೆಸ್ಸಿಗೆ ಅಧಿಕಾರದಲ್ಲಿರ್ತಕ್ಕಂಥ 2 ರಾಜ್ಯದಲ್ಲಿ, 1 ರಾಜ್ಯದಲ್ಲಿ ಗಲಾಟೆ ಗದ್ದಲ ಇವೆಲ್ಲ ಆಗ್ತವೆ. ಇತ್ತ ಕಡೆ ತಿರುಗಿ ನೋಡುವಂಥ ಪರಿಜ್ಞಾನ ಕೂಡ ಇಲ್ಲ. ನಿಜವಾಗ್ಲೂ ಈಗ CM ಕುರ್ಚಿನ ಕೇಳಬೇಕಾಗಿದ್ದು ಯಾರು ಅಂದರೆ ಪುಣ್ಯಾತ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು. 1999ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆಗೆ ಅವಕಾಶ ಮಿಸ್ ಆಯಿತು. SM ಕೃಷ್ಣ ಮುಖ್ಯಮಂತ್ರಿ ಆದರು. 2003ರಲ್ಲಿ ಮುಖ್ಯಮಂತ್ರಿ ಆಗುತ್ತೆ ಅನ್ನೋ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದರೆ ಅವತ್ತು ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು. 2013ಕ್ಕೆ ಆಗುತ್ತೆ ಅಂತಂದರೆ ಅವತ್ತು ಅವರಾಗಲೇ UPA 1-2ನಲ್ಲಿ ಅಧಿಕಾರವನ್ನು ಅನುಭವಿಸಿದ್ರು. ಮತ್ತೆ ಯಾಕೆ ರಾಜ್ಯ ರಾಜಕಾರಣ ಅಂತ ಬರಲಿಲ್ಲ. ಪರಮೇಶ್ವರ್ ಮುಖ್ಯಮಂತ್ರಿ ಆಗಬೇಕಾಗಿತ್ತು, ಅವ್ರು ಸೋತ್ರು. ಅವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದರೂ, ಅವತ್ತಾಗಲಿಲ್ಲ. ಮೊನ್ನೆ 23ರಲ್ಲಿ ಡಿ ಕೆ ಶಿವಕುಮಾರ್ ಇವರಿಬ್ಬರ ನಡುವೆ ಸಂಘರ್ಷ ಇತ್ತು, ನಂದೇನು ಬೇಡ ಅಂತ ಸುಮ್ಮನಾಗ್ಬಿಟ್ರು. ಮುಖ್ಯಮಂತ್ರಿ ಆಗುವಂತಹ ಯೋಗ್ಯತೆ, ಅರ್ಹತೆ, ಅನುಭವ ಎಲ್ಲವೂ ಕೂಡ ಇದ್ದಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಲಿಲ್ಲ. ಪಕ್ಷಕ್ಕಾಗಿ ಕೆಲಸ ಮಾಡಿದ್ರು, ಪಾರ್ಟಿ ಕಟ್ಟಿದ್ರು, ಓಡಾಡಿದ್ರು. ಆದರೆ ತನಗಾಗಿ ಏನು ಬೇಕು ಅಂತ ಬಾಯಿ ಬಿಟ್ಟು ಕೇಳಲೇ ಇಲ್ಲ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಆದರೆ ಪಕ್ಷ ಅವರಿಗೆ ಒಳ್ಳೊಳ್ಳೆ ಹುದ್ದೆಯನ್ನು ಕೊಟ್ಟಿದೆ, ನೋ ಡೌಟ್. ಮುಖ್ಯಮಂತ್ರಿಗಿಂತ ಮಿಗಿಲಾದ ಹುದ್ದೆಗಳು ಅವ್ರು ಸಿಕ್ಕೈತೆ ರಾಷ್ಟ್ರ ಮಟ್ಟದಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರು. ತುಂಬ ಬೇಜಾರಾಗಿದೆ ಬೆಳವಣಿಗೆ ನನಗಿದು. ಹೈಕಮಾಂಡು ಪಾರ್ಟಿಯಲ್ಲೇನು ಪಕ್ಷ ಹೇಳ್ದಂಗೆ ಕೇಳಬೇಕು ಅನ್ನೋ ಯಾವ ಪರಿಜ್ಞಾನ, ಮನಸ್ಥಿತಿ ಯಾವ ಪಕ್ಷದಲ್ಲೂ ಇಲ್ಲ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರ ಈ ಹೇಳಿಕೆಯಿಂದ ಗೊತ್ತಾಗುತ್ತೆ ಅವ್ರಿಗೆ ಎಷ್ಟು ನೋವಾಗಿದೆ ಈ ಬೆಳವಣಿಗೆಯಿಂದ ಅಂತ. ಏನು ಮಾಡೋಕ್ಕಾಗ್ತಿಲ್ಲ. ಕಾಂಗ್ರೆಸ್ಸಿಗರೇ ಅಲ್ಲದ ಸಿದ್ದರಾಮಯ್ಯನವರು 20 ವರ್ಷದಿಂದ ಪಾರ್ಟಿಗೆ ಬಂದು ಆ ಪಾರ್ಟಿಲಿ 2 ಬಾರಿ ಮುಖ್ಯಮಂತ್ರಿಯಾಗಿ 7.5 ವರ್ಷ ತುಂಬಿಸಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ 45-50 ವರ್ಷ ನಿರಂತರ ರಾಜಕಾರಣ ಮಾಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಅದಕ್ಕೊಂದು ರೀತಿಯ ಸಂಘರ್ಷ. ಡಿ ಕೆ ಶಿವಕುಮಾರ್ ವಿರುದ್ಧ ಮತ್ತೊಂದು ಎತ್ಕಟ್ಟುವಂಥ ಕೆಲಸ ಆಗ್ತಾ ಇರ್ತಕ್ಕಂಥದ್ದು. ತುಂಬ ಸೀನಿಯರ್, ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಇನ್ನೂ ಸಕ್ರಿಯ ರಾಜಕಾರಣ ಇರ್ತಕ್ಕಂಥ ಸೀನಿಯರ್ ಅನ್ನೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈ ಕೆಟ್ಟ ವ್ಯವಸ್ಥೆ ನೋಡಿ ನಾವು ಯಾವತ್ತೂ ಹಿಂಗೆ ಆಡಲಿಲ್ಲವಲ್ಲಪ್ಪ, ಏನು ಹಿಂಗಾಯಿತು ಅಂತ ಒಬ್ಬ ಎಐಸಿಸಿ ಅಧ್ಯಕ್ಷರಾಗಿ ಗದರಿ ಹೇಳಿ ಕಳಿಸ್ಬೇಕಾಗಿತ್ತು. ಆದರೆ ಖರ್ಗೆ ಅವರು ನಿರ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವರು ಹೆಸರಿಗಷ್ಟೇ ಎಐಸಿಸಿ ಅಧ್ಯಕ್ಷರು, ಮತ್ತೆ ಮನೆಯಲ್ಲಿ ಅದನ್ನು ನಿಭಾಯಿಸಲು ಆಗದೆ, ಎಐಸಿಸಿ ಅಧ್ಯಕ್ಷ ಸ್ಥಾನವನ್ನು ಪಕ್ಷವನ್ನು ಮುನ್ನಡೆಸಲು ಆಗದೆ ಓಡಾಡ್ಕೊಂಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರೇ ನಿರ್ಧಾರ ಮಾಡಬೇಕಿಲ್ಲ. ಆದರೆ ಇವ್ರು ಕೇಳಿಸ್ಕೊಳ್ಳೋಕೆ ಅವ್ರು ರೆಡಿ ಇಲ್ಲ. ಅಲ್ಲಿ ಕೂರಿಸಿ ಸಿದ್ದರಾಮಯ್ಯನವ್ರನ್ನ, ಡಿ ಕೆ ಶಿವಕುಮಾರ್ ಅವ್ರನ್ನ ಏನು ಕತೆ ಹಿಂಗೆ ಅಂತ ಹೇಳುವಂಥ ಕನಿಷ್ಠ ರಾಜಕೀಯ ತಿಳುವಳಿಕೆ, ತಂತ್ರಗಾರಿಕೆ ರಾಹುಲ್ ಗಾಂಧಿ ಅವ್ರಲ್ಲಿ ಈ ವಿಷಯದಲ್ಲಿ ಕಾಣ್ತಾ ಇಲ್ಲ.
ಸೊ ಇದೆಲ್ಲವನ್ನು ಕೂಡ ಒಂದು ಕಡೆ ಹೈಕಮಾಂಡ್ ಕ್ಯಾರೆ ಅಂತ ಇಲ್ಲ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಈ ವಿಷಯವನ್ನು ಕ್ಯಾರೆ ಅಂತ ಇಲ್ಲ, ಸಾಲ್ವ್ ಮಾಡ್ತಾ ಇಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಪವರ್ ಕೊಟ್ಟಿಲ್ಲ. ಇತ್ಲ ಕಡೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮುಂದೆ ಸಿದ್ದರಾಮಯ್ಯನವ್ರದ್ದು DK ಇದೆಲ್ಲ ನಗಣ್ಯ. ಕಾಂಗ್ರೆಸ್ಗಾಗಿ ದುಡಿದ, ಕಾಂಗ್ರೆಸ್ ಕಟ್ಟಿದ, ಕಾಂಗ್ರೆಸ್ ಜೊತೆ ನಿಂತಹ ವ್ಯಕ್ತಿ ಮಲ್ಲಿಕಾರ್ಜುನ್ ಖರ್ಗೆ. ಅವರ ಕೆಲಸದ ಮುಂದೆ ನಗಣ್ಯ ಸಿದ್ದರಾಮಯ್ಯನವ್ರ ಕೆಲಸ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೆಲಸದ ಮುಂದೆ DK ಕೆಲಸ ನಗಣ್ಯ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಜೊತೆ ಸಿದ್ದರಾಮಯ್ಯನವ್ರನ್ನ ಕಂಪೇರ್ ಮಾಡಂಗಿಲ್ಲ, DK ಅವ್ರನ್ನ ಕಂಪೇರ್ ಮಾಡಂಗಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಮಹಾ ವ್ಯಕ್ತಿ. ಆ ವ್ಯಕ್ತಿ ಒಂದು ಕಡೆ ಹೈಕಮಾಂಡ್ನ ನಿರಾಸಕ್ತಿ. ಇವರಪ್ಪ AICC ಅಧ್ಯಕ್ಷ ಇವರೇ, ಅದ್ರ ಹೆಸರಿಗಷ್ಟೇ AICC ಅಧ್ಯಕ್ಷರ ಅನ್ನೋ ಪ್ರಶ್ನೆ ಇದೀಗ ಮತ್ತೆ ಕಾಡೋಕೆ ಶುರುವಾಗಿದೆ ಎಲ್ರಿಗೂ. ದೇಶದ ದೊಡ್ಡ ಪಕ್ಷ ಅನ್ನೋಕ್ಕಿಂತ ಭಾಳ ಇತಿಹಾಸ ಇರ್ತಕ್ಕಂಥ ಸೀನಿಯರ್ ಪಾರ್ಟಿ. ಆದರೆ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಒಂದು ರಾಜ್ಯದ ಒಂದು ಗೊಂದಲವನ್ನು, ನಿರ್ಧಾರವನ್ನು ತೆಗೆದುಕೊಳ್ಳಲು ಆಗದಂಥ ಸನ್ನಿವೇಶ, ಬೇಜಾರಾಗಿದೆ ಅಂತ ಹೇಳುವಂಥ ಸನ್ನಿವೇಶ ಕಾಂಗ್ರೆಸ್ನ ದುಸ್ಥಿತಿಯನ್ನು ತೋರಿಸುತ್ತೆ. ಬಟ್ ಗೊತ್ತಿಲ್ಲ, ರಾಹುಲ್ ಗಾಂಧಿಗಾರ ಹೋದ್ರು ಆಯ್ತು ನಂಗಿದ್ದಂಗೆ ಐತೆ. ಸೊ ಹಾಗಾಗಿ ಕಾಂಗ್ರೆಸ್ಸಲ್ಲಿ ಲಕ್ಷಾಂತರ ಕೋಟ್ಯಾಂತರ ಕಾರ್ಯಕರ್ತರಿಗೆ ಆಗ್ತಿರ್ತಕ್ಕಂಥ ಅನ್ಯಾಯದ ಪಾರ್ಟಿ ಕಾಂಗ್ರೆಸ್ ಪಾರ್ಟಿಯಲ್ಲಿ. BJPಯಲ್ಲಿ ಕಾರ್ಯಕರ್ತರ ಸಂಖ್ಯೆ ಜಾಸ್ತಿ, ಕಾಂಗ್ರೆಸ್ಸಲ್ಲಿ ಲೀಡರ್ಗಳ ಸಂಖ್ಯೆ ಜಾಸ್ತಿ. ಅತಿ ಹೆಚ್ಚು ಲೀಡರ್ಗಳನ್ನ ಹೊಂದಿರತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಮೇಲ್ಗಡೆನ ಲೀಡರ್ಗಳಿಗೆ ಇಲ್ಲೇನು ಎತ್ತ ಅಂತ ತಿಳಿದುಕೊಳ್ಳುವ, ಸರಿ ಮಾಡುವ ಪರಿಜ್ಞಾನ, ಆಸಕ್ತಿ ಇಲ್ಲ. ಸೊ ಹೀಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ತಮ್ಮ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ರಾಜಕಾರಣದ ಈ ಒಂದು ಅತಿಯಾದಂಥ ಆಸೆ, ದುರಾಸೆ, ಮತ್ತೊಂದು ಮಗದೊಂದು ಎಲ್ಲವೂ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಇನ್ನೇನು ಹೇಳೋಕ್ಕಾಗಿಲ್ಲ, ಬೇಜಾರಾಗಿದೆ ಅಂತ ಹೇಳಿದ್ದಾರೆ. ತಾವೇನು ಹೇಳ್ತೀರಿ? ಮಲ್ಲಿಕಾರ್ಜುನ ಖರ್ಗೆ ಅವರು ಕೈ ಚೆಲ್ಲಿದ್ರ ಅಥವಾ ಇನ್ನಷ್ಟು ಜಗಳ ಆಡ್ಕೊಂಡು ಆ ಥರ ಹಾಳಾಗೋಗ್ಲಿ ಅಂತ ಬಿಡೋ ಮನುಷ್ಯ ಅಲ್ಲ. ಏನು ಹೇಳಿದ್ರು ಮೇಲ್ಗಡೆ ಪರ್ಮಿಷನ್ ತೊಗೋಬೇಕು, ಮೇಲ್ಗಡೆ ಅವ್ರು ಕೆಳಗೆ ರೆಡಿ ಇಲ್ಲ. ತಾವೇನು ಹೇಳ್ತೀರಿ ಈ ಬಗ್ಗೆ? ಹೈಕಮಾಂಡ್ ವೀಕ್ ಆಯ್ತಾ? ಕಾಂಗ್ರೆಸ್ ಹೈಕಮಾಂಡಿಂದನೇ ಪಕ್ಷ ಈ ಮಟ್ಟಕ್ಕೆ ಅಳ್ಳಾಡಿತಾ ಇದೆಯಾ? ಏನು ಹೇಳ್ತೀರಿ ಈ ವಿಷಯದಲ್ಲಿ? ಖರ್ಗೆ ಅವರು ಬೇಜಾರಾಗಿದೆ ಅನ್ನೋ ವಿಷಯ, ಹೈಕಮಾಂಡ್ ನಿರ್ಧಾರ ಮಾಡುತ್ತೇನೋ ಅವರ ಹೇಳಿಕೆಗಳ ಬಗ್ಗೆ ತಾವೇನು ಹೇಳ್ತೀರಿ? ಕಾಮೆಂಟ್ ಮಾಡಿ. ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ? ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮಗೆ ಒಳ್ಳೆಯ ಅವಕಾಶ. ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ. ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನೂ ಕೊಡ್ತೀವಿ. ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ. ತುಂಬಾ ದಪ್ಪ ಇದ್ದೀರಾ? ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ.